ಫ್ರೆಂಡ್ಸ್, ಈ ಸಿಚುವೇಶನ್ ಅನ್ನ ನೀವು ಎಲ್ಲರೂ ಫೇಸ್ ಮಾಡಿರ್ತೀರಾ. ನಿಮಗೆ ಗೊತ್ತಿರುತ್ತೆ ನಾನು ಓದಬೇಕು ಅಥವಾ ಈ ಕೆಲಸ ಇವಾಗ ಮಾಡಬೇಕು ಅಂತ, ಆದ್ರೂ ಮಾಡೋದಿಲ್ಲ. ಯಾಕೆ ಅಂದ್ರೆ ನಾವು ತುಂಬಾನೇ ಕ್ರೇಜಿ. ಅಲ್ಲ ಕಣ್ರಿ, ನಾವು ತುಂಬಾನೇ ಲೇಜಿ ಆಗ್ಬಿಡ್ತೀವಿ, ಆಲಸಿಗಳಾಗ್ಬಿಡ್ತೀವಿ. ಆರಾಮವಾಗಿ ಇದ್ಬಿಡೋಣಪ್ಪ ಅಂತ ಅನಿಸ್ಬಿಡತ್ತೆ. ಇಂಥವರಿಗೆ ಅನಿಸ್ತಾ ಇರುತ್ತೆ ಇಷ್ಟೊಂದು ಟೈಮ್ ಇದೆ ಬಿಡು ಆಮೇಲೆ ಮಾಡೋಣ ಅಂತ. ಆಲಸಿಗಳದ್ದು ಪ್ರೆಸೆಂಟ್ ಲೈಫ್ ಇರೋದಿಲ್ಲ, ಫ್ಯೂಚರ್ ಲೈಫ್ ಅಂತೂ ಇರೋದೇ ಇಲ್ಲ. ಲೇಜಿನೆಸ್ ಅನ್ನೋದು ಅನ್ಸಕ್ಸಸ್ಫುಲ್ ಮತ್ತು ದರಿದ್ರತೆಯ ಸಂಕೇತ. ತುಂಬಾ ಟೈಮ್ ಇದೆ ನಮ್ಮ ಹತ್ರ ಅಂತ ಅನ್ಸುತ್ತೆ. ಯಾವಾಗಲೂ ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಮಗ ಅಂತೀರಾ. ನನ್ನ ಹತ್ರ ಜೀವನದಲ್ಲಿ ಇಷ್ಟು ಟೈಮ್ ಉಳ್ಕೊಂಡಿದೆ ಅಂತ ಯಾರಿಗಾದ್ರೂ ಗೊತ್ತೇನ್ರಿ? ಎಲ್ಲ ವಸ್ತುಗಳಿಗೆ ಎಕ್ಸ್ಪೈರಿ ಡೇಟ್ ಇದ್ದೇ ಇರುತ್ತೆ, ಆದರೆ ಮನುಷ್ಯನ ಜೀವಕ್ಕೆ ಮಾತ್ರ ಇಲ್ಲ. ಯಾವಾಗ ಎಕ್ಸ್ಪೈರ್ ಆಗ್ತೀವೋ ಯಾರಿಗ್ ಗೊತ್ತು ಅಲ್ವಾ? ಯಾವಾಗಲೂ ನಾಳೆ ಮಾಡ್ತೀನಿ ಅಂತಿರ್ತಿರಲ್ಲ, ಆ ನಾಳೆನ ಯಾವತ್ತಾದ್ರೂ ನೋಡಿದೀರಾ? ನೋಡಿದ್ರು ಕೂಡ ಅದು ಕೇವಲ ಕಲ್ಪನೆ ಹಾಗೂ ನಿಮ್ಮ ಯೋಜನೆಯಲ್ಲಾಗಿರುತ್ತೆ ಅಷ್ಟೇ. ಪ್ರೆಸೆಂಟ್ ಲೈಫಲ್ಲಿ ಏನು ಜೀವಿಸ್ತಾ ಇರ್ತೀವಿ ಅದೇ ಸತ್ಯ ಮತ್ತು ಅದೇ ನಿಜವಾಗಿರುವಂಥದ್ದು. ಆಲಸಿತನವನ್ನ ದೂರ ಮಾಡಬೇಕು ಅಂತಂದ್ರೆ ತುಂಬಾನೇ ಸಿಂಪಲ್ಲು. ಸ್ಲೋಲಿ ಆಕ್ಷನ್ಗಳನ್ನ ತಗೊಳ್ಳಿ. ನೀವು ಅನ್ಕೊಳ್ಬಹುದು ನಾನು ಇನ್ಮೇಲೆ ಲೇಜಿ ಆಗಲ್ಲ, ಮಿನಿಮಮ್ 4 ಗಂಟೆ ಓದ್ತೀನಿ, ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡ್ತೀನಿ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಆದರೆ ಇದು ತುಂಬಾನೇ ತಪ್ಪು. ಏನಾದರೂ ಮಾಡಬೇಕಾದ್ರೆ ಸ್ಲೋಲಿ ಮಾಡಬೇಕು. ಯಾಕೆಂದ್ರೆ ಆಲಸಿತನ ಅನ್ನೋದು ತುಂಬಾನೇ ಖತರ್ನಾಕ್ ಆಗಿರುವಂಥದ್ದು, ಮನುಷ್ಯನ ದೊಡ್ಡ ಶತ್ರು ಕೂಡ ಅಂತಾರೆ ಇದಕ್ಕೆ. ಅಷ್ಟು ಬೇಗ ಹೋಗೋದಿಲ್ಲ ಇದು. ಇನ್ಫ್ಯಾಕ್ಟ್ ಪ್ರಾಂಪ್ಟ್ ಆಗಿ ಹೇಳೋದಾದ್ರೆ ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋ ನೋಡೋದ್ರಿಂದ ಇದು ದೂರ ಆಗೋದಿಲ್ಲ. ಸೊ ಸ್ಲೋಲಿ ನೀವೇ ಆಕ್ಷನ್ಗಳನ್ನು ತಗೊಳ್ಬೇಕಾಗತ್ತೆ. ನಾನು ಮೊದಲೇ ಹೇಳ್ದಂಗೆ ಯಾವತ್ತಾದ್ರೂ ಯಾವುದೇ ಕೆಲಸ ಮಾಡೋದಾದ್ರೆ ಕೇವಲ 2 ನಿಮಿಷ ಮಾಡ್ತಾ ಬನ್ನಿ. 30 ನಿಮಿಷ ಓದೋ ಕೆಪಾಸಿಟಿ ನಿಮ್ಮಲ್ಲಿದ್ರೆ ನೆಕ್ಸ್ಟ್ ಡೇ 32 ನಿಮಿಷ ಓದಿ, ಮತ್ತೆ ನೆಕ್ಸ್ಟ್ ಡೇ 34 ನಿಮಿಷ ಓದಿ. ಎಕ್ಸಸೈಸ್ ಮಾಡಬೇಕು ಅಂತಂದ್ರೆ ಕೇವಲ 2 ನಿಮಿಷ ಮಾಡಿ. ಇವಾಗ ನೀವು ಕೇಳಬಹುದು 2 ನಿಮಿಷದಿಂದ ಏನಾಗುತ್ತೆ ಅಂತ. ಆದ್ರೆ ನಾವು ಇಲ್ಲೇ ಕಂಡ್ರಿ ಎಡುತ್ತಾ ಇರೋದು. ಒಮ್ಮೆ ಮಾಡ್ತೀನಿ ಅಂತ ಹೋದ್ರೆ ಖಂಡಿತ ಆಗಲ್ಲ. ಈ ನಮ್ಮ ಬ್ರೇನು ಖಂಡಿತ ಅಕ್ಸೆಪ್ಟ್ ಮಾಡೋದಿಲ್ಲ. ಎಂತಹ ಲೇಜಿ ಪರ್ಸನ್ನೇ ಆಗಲಿ ಅವರಿಗೆ 2 ನಿಮಿಷ ಬಹಳ ಏನಲ್ಲ. ಆದ್ರೆ ಹೀಗೆ 2 ನಿಮಿಷ ಸೇರಿಸ್ತಾ ಹೋದ್ರೆ ಇದು ಬಹಳ ಆಗುತ್ತೆ. ಸುಮ್ಮನೆ ಮಾತಿಗೆ ನಾನು ಮಾಡ್ತೀನಿ ಅಪ್ಪ ಅಂತ ಹೋಗೋದಲ್ಲ. ನೀವೇನ್ ಮಾಡಬೇಕು, ನೀವೇನ್ ಪಡ್ಕೊಳ್ಬೇಕು ಅನ್ನೋ ದೃಢ ನಿರ್ಧಾರ, ನಿಮ್ಮ ಗೋಲ್ ಅನ್ನೋದು ನಿಮಗೆ ಕ್ಲಿಯರ್ ಆಗಿದ್ರೆ, ಪ್ರಾಪರ್ ಮೈಂಡ್ ಸೆಟ್ ಅನ್ನೋದಿದ್ರೆ, ಆಲಸಿತನ ಅನ್ನೋದೇನು ಅವ್ರ ಅಪ್ಪ ಬಂದ್ರು ನಿಮ್ಮನ್ನೇನು ಮಾಡ್ಕೊಳಕ್ ಆಗಲ್ಲ ಅಂತೀನಿ. ಸಪೋಸ್ ನಿಮ್ಮ ಹತ್ರ ಒಂದು ಬೈಕ್ ಇದೆ ಅಂತ ಅನ್ಕೊಳ್ಳಿ, ಸೂಪರ್ ಬೈಕ್ ಇದೆ. ನಿಮ್ಮನ್ನ ಬಿಟ್ರೆ ನಿಮ್ಮ ಫ್ರೆಂಡ್ಸ್ ಯಾರ ಹತ್ರನೂ ಇಂಥದ್ದೊಂದು ಬೈಕ್ ಇಲ್ಲ. ತುಂಬಾನೇ ಇಷ್ಟಪಡ್ತೀರಾ ನೀವು ಅದನ್ನ, ಆದ್ರೆ ಅದಕ್ಕೆ ಪೆಟ್ರೋಲ್ ಹಾಕುವಂತ ಕೆಪಾಸಿಟಿ ನಿಮ್ಮಲ್ಲಿಲ್ಲ, ಪೆಟ್ರೋಲೇ ಇಲ್ಲ ಅಂತ ಅಂದ್ರೆ ಅದೇ ನ್ಯೂಸು ಅಲ್ವಾ? ಅದೇ ತರ ನಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜ್ ಇದೆ, ನಾಲೆಜ್ ಇದೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಎಲ್ಲಾನು ಇದೆ. ಆದ್ರೆ ಎನರ್ಜಿ ಅನ್ನೋ ಪೆಟ್ರೋಲೇ ಇಲ್ಲ. ಲೇಜಿನೆಸ್ ಇಂದ ತುಂಬೋಗ್ಬಿಟ್ಟಿದೀವಿ ಅಂದ್ರೆ ಎಲ್ಲಾನು ವೇಸ್ಟೇ ಅಲ್ವಾ? ಲೇಜಿನೆಸ್ ಅನ್ನ ದೂರ ಮಾಡಿ. ಆಲಸಿತನ ಅನ್ನೋದು ಯಾಕೆ ಬರುತ್ತೆ ಅಂದ್ರೆ ನೀವು ಮನಪೂರ್ವಕವಾಗಿ ಆ ಕೆಲಸವನ್ನ ಒಪ್ಕೊಳ್ತಾ ಇಲ್ಲ, ಮನಪೂರ್ವಕವಾಗಿ ಆ ಕೆಲಸವನ್ನ ಮಾಡ್ತಾ ಇಲ್ಲ. ಯಾವಾಗ ನಿಮ್ಮ ತಲೆಯಲ್ಲಿ ಇದನ್ನ ಖಂಡಿತ ಮಾಡಲೇಬೇಕು ಅನ್ನುವಂತಹ ಒಂದು ಬೆಂಕಿಯ ಕಿಡಿ ಹಾರೋದಿಲ್ವೋ ಅಲ್ಲಿವರೆಗೂ ಆಲಸಿತನ ಹೋಗೋದೇ ಇಲ್ಲ. ಸಪೋಸ್ ನೀವು ಕಾಲೇಜಿಂದ ಬಂದಿದ್ದೀರಾ, ಆಫೀಸಿಂದ ಬಂದಿದ್ದೀರಾ, ತುಂಬಾನೇ ಸುಸ್ತಾಗಿ ಹೋಗ್ಬಿಟ್ಟಿರಾ, ರೆಸ್ಟ್ ತಗೊಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅವಾಗ ನಿಮ್ಮ ಒಬ್ಬ ಫ್ರೆಂಡು ಕಾಲ್ ಮಾಡಿ ಹೇಳ್ತಾರೆ, ಬಾ ಮಗ ಹೊರಗಡೆ ಸುತ್ತಾಡ್ ಬರೋಣ ಅಂತ. ನೀವು ಹೋಗೋದಿಲ್ಲ. ಇಲ್ಲಪ್ಪ ನನಗೆ ಸುಸ್ತಾಗ್ತಾ ಇದೆ, ನಾನು ಬರಕ್ಕಾಗಲ್ಲ ಅಂತ ಹೇಳ್ತೀರಾ. ಅವ್ರು ಕಾಲ್ ಕಟ್ ಮಾಡ್ತಾ ಇದ್ದಂಗೆನೆ ಇನ್ನೊಬ್ಬ ಫ್ರೆಂಡ್ ಕಾಲ್ ಮಾಡಿ ಹೇಳ್ತಾನೆ, ಬಾರೋ ಮಗ ಇವತ್ತು ಪಾರ್ಟಿ ಮಾಡೋಣ ಅಂತ. ಅಂದ್ರೆ ನೀವು ಖಂಡಿತವಾಗ್ಲೂ ಹೋಗ್ತೀರಾ. ಯಾಕೆ ಅಂದ್ರೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ತುಂಬಾನೇ ಇಷ್ಟ ಆಗಿರುತ್ತೆ. ಹಾಗೇನೆ ನಮಗೆ ಇಷ್ಟದ ಕೆಲಸವನ್ನ ಮಾಡ್ತಾ ಇರೋಣ. ಯಾವಾಗ ಇಷ್ಟದ ಕೆಲಸವನ್ನ ಮಾಡ್ತೀವೋ ಅಲ್ಲಿ ಆಲಸ್ಯತೆನ ಖಂಡಿತವಾಗ್ಲೂ ಇರೋದಿಲ್ಲ. ಯಾಕೆ ಅಂದ್ರೆ ಆ ಕೆಲಸವನ್ನ ನೀವು ಅಷ್ಟೊಂದು ಪ್ರೀತಿಸ್ತಾ ಇರ್ತೀರಾ. ಸೊ ಪ್ರೀತಿ ಇದ್ದಲ್ಲಿ, ಸೊ ಯಾವಾಗ ಮನುಷ್ಯ ತನ್ನ ಕೆಲಸವನ್ನ ಪ್ರೀತಿಸೋಕ್ ಸ್ಟಾರ್ಟ್ ಮಾಡ್ತಾನೋ ಅವಾಗ ಅದರಲ್ಲಿ ಏನೋ ಒಂದು ಉನ್ನತ ಸ್ಥಾನವನ್ನ ಪಡ್ಕೊಳ್ತಾನೆ. ಸೈಂಟಿಫಿಕಲ್ಲಿ ನೋಡೋದಾದ್ರೆ ಆಲಸ್ಯತನ ಯಾಕೆ ಬರುತ್ತೆ ಅಂದ್ರೆ ಜಾಸ್ತಿ ಒಂದೇ ಕಡೆ ಒಂದೇ ಸ್ಥಳದಲ್ಲಿ ಕೂಡೋದ್ರಿಂದ. ಈ ನಮ್ಮ ದೇಹ ಅನ್ನೋದು ಸುಮ್ಮನೆ ಕೂತ್ಕೊಳ್ಳೋಕೆ ಮಾಡಿರುವಂತದ್ದಲ್ಲ ಕಣ್ರಿ. ಏನೋ ಒಂದು ಚಟುವಟಿಕೆ ಮಾಡ್ತಾ ಇರಬೇಕು. ದೇಹಕ್ಕೆ ಜಾಸ್ತಿ ನೀರು ಬೇಕು, ಜಾಸ್ತಿ ನೀರನ್ನ ಕುಡಿತಾ ಇರಿ. ಇದರಿಂದ ಬಾಡಿಲಿ ಮೆಟಬಾಲಿಸಮ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಲೇಜಿನೆಸ್ ಅನ್ನೋದು ದೂರ ಆಗುತ್ತೆ.
ಸಿಕ್ತು ಅಂದ ತಕ್ಷಣ ಎಲ್ಲಾನು ತಿನ್ನೋಕೆ ಹೋಗ್ಬೇಡಿ, ಲಿಮಿಟಲ್ಲಿ ತಿನ್ನಿ. ಜಾಸ್ತಿ ತಿಂದರೆ ಆಲಸ್ಯತನ ಕಾಡುತ್ತೆ, ಕಡಿಮೆ ತಿಂದರೆ ಎನರ್ಜಿ ಕಡಿಮೆಯಾಗಿ ಅಲ್ಲಿ ಕೂಡ ಆಲಸ್ಯತನವನ್ನು ನೋಡಬಹುದು. ಹೀಗಾಗಿ ಬ್ಯಾಲೆನ್ಸಲ್ಲಿರಲಿ. ನಿದ್ದೆ ಮತ್ತು ಊಟ ಚೆನ್ನಾಗಿದ್ರೆ ಮನುಷ್ಯ ತುಂಬಾನೇ ಹೆಲ್ದಿ ಆಗಿರ್ತಾನೆ. ದಿನಾಲು ಎಕ್ಸಸೈಸ್ ಮಾಡಿ, ಎಕ್ಸಸೈಸ್ ಮಾಡೋದ್ರಿಂದ ತುಂಬಾನೇ ಲಾಭವಿದೆ. ಹೇಳಿದ್ನಲ್ಲ, ಕೇವಲ 2 ನಿಮಿಷ ಮಾಡಿ, ಖಂಡಿತವಾಗ್ಲೂ ಒಂದೇನೋ ಬದಲಾವಣೆ ಕಾಣುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.